ಸಿಎಂ ಡಿಸಿಎಂ ಅವರ ಈ ಭೇಟಿ ಮತ್ತೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಲವು ರೀತಿಯ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಈಗ ಸಚಿವ ಭೈರತಿ ಸುರೇಶ್ ಅವರು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಮಾತಾಡಿದ್ದಾರೆ. ಅವರು ಹೇಳಿರೋದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮನೆಗೆ ಹೋಗೋದು ಸಾಮಾನ್ಯ, ಅದರಲ್ಲಿ ವಿಶೇಷ ಅರ್ಥ ಕಲ್ಪಿಸುವ ಅಗತ್ಯ ಇಲ್ಲ, ನನ್ನನ್ನ ಕರೆದ್ರೆ ನಾನು ಹೋಗ್ತೀನಿ ಅಂತ ಭೈರತಿ ಸುರೇಶ್ ಅವರು ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇರೋದೇನು ವಿಶೇಷತೆ ಏನಿಲ್ಲ ಅಂತ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಹೇಳಿದ್ದಾರೆ. ಡಿಸಿಎಂ ಅವರು ಸಿಎಂ ಮನೆಗೆ ಬಂದಿದ್ರು, ಸಿಎಂ ಅವ್ರ ಮನೆಗೆ ಹೋಗ್ತಾರೆ. ನಮ್ಮ ಡಿಸಿಎಂ ನಮ್ಮ ಸಿಎಂ ಕ್ವೈಟ್ ನ್ಯಾಚುರಲ್. ನಾವು ನಾನು ಅಂದ್ರೆ ಈಗ 15 ದಿನದಿಂದ ನಡೀತಾ ಇದ್ದಾರೆ ಸರ್ ಕದನ ಅಂತ ವಿರಾಮ ಬಿದ್ದಿದೆ ಸರ್. ಯಾರು ಕದನ ನಾವು ಹೇಳ್ತಾರೆ ಸರ್, ಹೇಳಿಲ್ಲ. ವಿರೋಧ ಪಕ್ಷದ ಮಾತುಗಳಿಗೆಲ್ಲ ನಾವು ಹೇಳಕ್ಕಾಗಲ್ಲ. ವಿರೋಧ ಪಕ್ಷದಿಂದ ಬಿಜೆಪಿ ಯತ್ನಾಳು, ಆ ಕಡೆ ವಿಜೇಂದ್ರ ಬಾಡ ಅಂತಾರೆ, ಈ ಕಡೆ ಯಾರು ಅರವಿಂದ್ ಲಿಂಬಾವಳಿ ಅವರೊಂದು ಗ್ರೂಪ್ ಮಾಡ್ಕೊಂಡವ್ರೆ. ಅದನ್ನೆಲ್ಲ ಸ್ವಲ್ಪ ಅವ್ರು ಸಾಲ್ವ್ ಮಾಡಿರ್ತಾರೆ. ನಮ್ಮ ಪಕ್ಷದ ಸಾಪರಿ ಅವ್ರಿಗೆ, ನಮ್ಮ ಪಕ್ಷದಲ್ಲಿ ಯಾರಿಗೆ ಏನು ಮಾಡಬೇಕು ಅಂತ ಸೂಕ್ತ ಸಮಯದಲ್ಲೇ ಹೈಕಮಾಂಡ್ ನಿರ್ಧಾರ ತಗೋತಾರೆ. ಪ್ರಸ್ತುತ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ದಾರೆ, ಉಪಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಅವರಿಬ್ಬರು ಮಾತಾಡ್ತಿರ್ತಾರೆ, ಯಾವ ಮಾತಾಡಬೇಕು ಏನು ಹೈಕಮಾಂಡ್ ನಿರ್ಧಾರ. ಅವತ್ತು ಸಾಹೇಬ್ರು ಸಿಎಂ ಅವರು ಕರೆದ್ರು, ಡೇಟ್ ಯಾವುದು ಅಂತ ನಿಗದಿ ಮಾಡಿದ್ದಾರೆ. ಬಹುಶಃ ಯಾವತ್ತು ಅಂತ ಇನ್ನು ನಿಗದಿ ಆಗಿದೆ, ಕರೀತಾರೆ ಅಂತ. ಸರ್, ಇಬ್ಬರ ನಡುವೆ ಕದನ ವಿರಾಮಕ್ಕೆ ಸೇತುವೆ ಆಗಿದ್ದು ಪಣ್ಣನ ನಿಜನ ಸರ್? ಆ ಥರ ಹೇಳೋದು ಸರಿಯಲ್ಲ. ನಾನು ಅವತ್ತು ದೂರವಾಣಿ ಕರೆ ಬಂದಾಗ, ಈಗ ಮುಖ್ಯಮಂತ್ರಿಗಳು ಮೊಬೈಲ್ ಫೋನ್ ಇಲ್ಲ ಅವ್ರ ಹತ್ರ, ಯಾರ್ಯಾರೊಬ್ಬರು ಬೇರೆಯವ್ರು ಕರೆ ಮಾಡಿನೇ ಅವ್ರು ಸಂಪರ್ಕ ಮಾಡಬೇಕು. ಆ ರೀತಿ ನಾನು ಜೊತೆ ಇದ್ದೀನಿ ಅಂತ ಗೊತ್ತಾಗಿ ನನಗೆ ಕರೆ ಬಂತು, ನಾನು ಅವ್ರು ದೂರವಾಣಿ ಅಂತ ಈ ಥರ ಮಾಡೋದು ಸೂಕ್ತ ಅಂತೇಳಿ. ಇದು ನನ್ನ ಖಾಸಗಿ ಭೇಟಿ, ಅದನ್ನೆಲ್ಲ ನಾನು ಹೇಳಕ್ಕಾಗೋದಿಲ್ಲ. ಸೊ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಂಡ್ರು ಗೊತ್ತಾ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳುತ್ತೆ. ಮುಖಾಂತರ ಹೈಕಮಾಂಡ್ ಒತ್ತಡ ಹಾಕ್ಲಿಕ್ಕೆ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಕಳಿಸ್ಕೊಟ್ರು ಅಂತ ಅದು ನೀವು ಹೇಳ್ತಾ ಇರೋದು. ಸಿಎಂ ಡಿಸಿಎಂ ಅವರ ಈ ಭೇಟಿ ಮತ್ತೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಲವು ರೀತಿಯ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಈಗ ಸಚಿವ ಭೈರತಿ ಸುರೇಶ್ ಅವರು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಮಾತಾಡಿದ್ದಾರೆ. ಅವರು ಹೇಳಿರೋದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮನೆಗೆ ಹೋಗೋದು ಸಾಮಾನ್ಯ, ಅದರಲ್ಲಿ ವಿಶೇಷ ಅರ್ಥ ಕಲ್ಪಿಸುವ ಅಗತ್ಯ ಇಲ್ಲ, ನನ್ನನ್ನ ಕರೆದ್ರೆ ನಾನು ಹೋಗ್ತೀನಿ ಅಂತ ಭೈರತಿ ಸುರೇಶ್ ಅವರು ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇರೋದೇನು ವಿಶೇಷತೆ ಏನಿಲ್ಲ ಅಂತ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಹೇಳಿದ್ದಾರೆ. ಡಿಸಿಎಂ ಅವರು ಸಿಎಂ ಮನೆಗೆ ಬಂದಿದ್ರು, ಸಿಎಂ ಅವ್ರ ಮನೆಗೆ ಹೋಗ್ತಾರೆ. ನಮ್ಮ ಡಿಸಿಎಂ ನಮ್ಮ ಸಿಎಂ ಕ್ವೈಟ್ ನ್ಯಾಚುರಲ್. ನಾವು ನಾನು ಅಂದ್ರೆ ಈಗ 15 ದಿನದಿಂದ ನಡೀತಾ ಇದ್ದಾರೆ ಸರ್ ಕದನ ಅಂತ ವಿರಾಮ ಬಿದ್ದಿದೆ ಸರ್. ಯಾರು ಕದನ ನಾವು ಹೇಳ್ತಾರೆ ಸರ್, ಹೇಳಿಲ್ಲ. ವಿರೋಧ ಪಕ್ಷದ ಮಾತುಗಳಿಗೆಲ್ಲ ನಾವು ಹೇಳಕ್ಕಾಗಲ್ಲ. ವಿರೋಧ ಪಕ್ಷದಿಂದ ಬಿಜೆಪಿ ಯತ್ನಾಳು, ಆ ಕಡೆ ವಿಜೇಂದ್ರ ಬಾಡ ಅಂತಾರೆ, ಈ ಕಡೆ ಯಾರು ಅರವಿಂದ್ ಲಿಂಬಾವಳಿ ಅವರೊಂದು ಗ್ರೂಪ್ ಮಾಡ್ಕೊಂಡವ್ರೆ. ಅದನ್ನೆಲ್ಲ ಸ್ವಲ್ಪ ಅವ್ರು ಸಾಲ್ವ್ ಮಾಡಿರ್ತಾರೆ. ನಮ್ಮ ಪಕ್ಷದ ಸಾಪರಿ ಅವ್ರಿಗೆ, ನಮ್ಮ ಪಕ್ಷದಲ್ಲಿ ಯಾರಿಗೆ ಏನು ಮಾಡಬೇಕು ಅಂತ ಸೂಕ್ತ ಸಮಯದಲ್ಲೇ ಹೈಕಮಾಂಡ್ ನಿರ್ಧಾರ ತಗೋತಾರೆ. ಪ್ರಸ್ತುತ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ದಾರೆ, ಉಪಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಅವರಿಬ್ಬರು ಮಾತಾಡ್ತಿರ್ತಾರೆ, ಯಾವ ಮಾತಾಡಬೇಕು ಏನು ಹೈಕಮಾಂಡ್ ನಿರ್ಧಾರ. ಅವತ್ತು ಸಾಹೇಬ್ರು ಸಿಎಂ ಅವರು ಕರೆದ್ರು, ಡೇಟ್ ಯಾವುದು ಅಂತ ನಿಗದಿ ಮಾಡಿದ್ದಾರೆ. ಬಹುಶಃ ಯಾವತ್ತು ಅಂತ ಇನ್ನು ನಿಗದಿ ಆಗಿದೆ, ಕರೀತಾರೆ ಅಂತ. ಸರ್, ಇಬ್ಬರ ನಡುವೆ ಕದನ ವಿರಾಮಕ್ಕೆ ಸೇತುವೆ ಆಗಿದ್ದು ಪಣ್ಣನ ನಿಜನ ಸರ್? ಆ ಥರ ಹೇಳೋದು ಸರಿಯಲ್ಲ. ನಾನು ಅವತ್ತು ದೂರವಾಣಿ ಕರೆ ಬಂದಾಗ, ಈಗ ಮುಖ್ಯಮಂತ್ರಿಗಳು ಮೊಬೈಲ್ ಫೋನ್ ಇಲ್ಲ ಅವ್ರ ಹತ್ರ, ಯಾರ್ಯಾರೊಬ್ಬರು ಬೇರೆಯವ್ರು ಕರೆ ಮಾಡಿನೇ ಅವ್ರು ಸಂಪರ್ಕ ಮಾಡಬೇಕು. ಆ ರೀತಿ ನಾನು ಜೊತೆ ಇದ್ದೀನಿ ಅಂತ ಗೊತ್ತಾಗಿ ನನಗೆ ಕರೆ ಬಂತು, ನಾನು ಅವ್ರು ದೂರವಾಣಿ ಅಂತ
ಈ ತರ ಮಾಡೋದು ಸೂಕ್ತ ಅಂತ ಹೇಳಿ ಇದು ನನ್ನ ಖಾಸಗಿ ಭೇಟಿ, ಅದನ್ನೆಲ್ಲ ನಾನು ಹೇಳಕ್ ಆಗೋದಿಲ್ಲ. ಸೊ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಸೊ ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಂಡ್ರು ಬದ್ಧ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳುತ್ತೆ. ಸರ್, ಸಹೋದರರ ಮುಖಾಂತರ ಹೈಕಮಾಂಡ್ ಒತ್ತಡ ಹಾಕ್ಲಿಕ್ಕೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಕಳಿಸ್ಕೊಟ್ರು ಅಂತ ಅದು ನೀವ್ ಹೇಳ್ತಾ ಇರೋದು. ಸಿಎಂ ಡಿಸಿಎಂ ಅವರ ಈ ಭೇಟಿ ಮತ್ತೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಲವರು ಹಲವು ರೀತಿಯ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಈಗ ಸಚಿವ ಬೈರತಿ ಸುರೇಶ್ ಅವರು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಮಾತಾಡಿದ್ದಾರೆ. ಅವರು ಹೇಳಿರೋದು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮನೆಗೆ ಹೋಗೋದು ಸಾಮಾನ್ಯ, ಅದರಲ್ಲಿ ವಿಶೇಷ ಅರ್ಥ ಕಲ್ಪಿಸುವ ಅಗತ್ಯ ಇಲ್ಲ, ನನ್ನನ್ನ ಕರೆದ್ರೆ ನಾನು ಹೋಗ್ತೀನಿ ಅಂತ ಬೈರತಿ ಸುರೇಶ್ ಅವರು ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇರೋದೇನು ವಿಶೇಷತೆ ಏನಿಲ್ಲ ಅಂತ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಹೇಳಿದ್ದಾರೆ. ಡಿಸಿಎಂ ಅವರು ಸಿಎಂ ಮನೆಗೆ ಬಂದಿದ್ರು, ಸಿಎಂ ಅವ್ರ ಮನೆಗೆ ಹೋಗ್ತಾರೆ. ನಮ್ಮ ಡಿಸಿಎಂ ನಮ್ಮ ಸಿಎಂ ಕ್ವೈಟ್ ನ್ಯಾಚುರಲ್. ನಾವು ನಾನು ಹಂಗಾರೆ ಈಗ 15 ದಿನದಿಂದ ನಡೀತಾ ಇರ್ತದೆ ಸರ್ ಕದನ ಅಂತ ವಿರಾಮ ಬಿದ್ದಿದೆ ಸರ್. ಯಾರು ಕದನ ನಾವು ಹೇಳ್ತಾರೆ ಸರ್, ಹೇಳಿಲ್ಲ. ವಿರೋಧ ಪಕ್ಷದ ಮಾತುಗಳಿಗೆಲ್ಲ ನಾವು ಹೇಳಕ್ಕಾಗಲ್ಲ. ವಿರೋಧ ಪಕ್ಷದಲ್ಲಿ ಬಿಜೆಪಿ ಯತ್ನಾಳು, ಆ ಕಡೆ ವಿಜೇಂದ್ರ ಬಾಡ ಅಂತಾರೆ, ಈ ಕಡೆ ಯಾರು ಅರವಿಂದ್ ಲಿಂಬಾವಳಿ ಅವರೊಂದು ಗ್ರೂಪ್ ಮಾಡ್ಕೊಂಡವ್ರೆ. ಅದನ್ನೆಲ್ಲ ಪಕ್ಕ ಅವ್ರು ಸಾಲ್ವ್ ಮಾಡುತ್ತೆ. ನಮ್ಮ ಪಕ್ಷದ ಬಿಸಾಪುರಿ ಅವ್ರಿಗೆ, ನಮ್ಮ ಪಕ್ಷದಲ್ಲಿ ಯಾರಿಗೆ ಏನು ಮಾಡಬೇಕು ಅಂತ ಸೂಕ್ತ ಸಮಯದಲ್ಲೇ ಹೈಕಮಾಂಡ್ ನಿರ್ಧಾರ ತಗೋತಿದೆ. ಪ್ರಸ್ತುತ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ದಾರೆ, ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಅವರಿಬ್ಬರು ಮಾತಾಡ್ತಿದ್ದಾರೆ, ಯಾವ ಮಾತಾಡಬೇಕು ಏನು ಹೈಕಮಾಂಡ್ ನಿರ್ಧಾರ. ಅವತ್ತು ಸಾಹೇಬ್ರು ಡಿಸಿಎಂ ಅವರು ಕರೆದ್ರು. ಡೇಟ್ ಯಾವುದು ಅಂತ ನಿಗದಿ ಮಾಡ್ತಾರೆ. ಬಹುಶಃ ಯಾವತ್ತು ಅಂತ ಇನ್ನ ನಿಗದಿ ಆಗಿದೆ, ಕರೀತಾರೆ ಅಂತ. ಸರ್, ಇಬ್ಬರ ನಡುವೆ ಕದನ ವಿರಾಮಕ್ಕೆ ಸೇತುವೆ ಆಗಿದ್ದು ಪಣ್ಣನ ನಿಜಾನ ಸರ್? ಆ ಥರ ಹೇಳೋದು ಸರಿಯಲ್ಲ. ನಾನು ಅವತ್ತು ದೂರವಾಣಿ ಕರೆ ಬಂದಾಗ, ಈಗ ಮುಖ್ಯಮಂತ್ರಿಗಳು ಮೊಬೈಲ್ ಫೋನ್ ಇಲ್ಲ ಅವ್ರ ಹತ್ರ, ಯಾರ್ಯಾರೊಬ್ಬರು ಬೇರೆಯವ್ರು ಕರೆ ಮಾಡಿನೇ ಅವ್ರು ಸಂಪರ್ಕ ಮಾಡಬೇಕು. ಆ ರೀತಿಯಾಗಿ ನಾನು ಜೊತೆ ಇದ್ದೀನಿ ಅಂತ ಗೊತ್ತಾಗಿ ನನಗೆ ಕರೆ ಬಂತು, ನಾನು ಅವ್ರು ದೂರವಾಣಿಯನ್ನು ಕೊಟ್ಟೆ. ಈ ತರ ಮಾಡೋದು ಸೂಕ್ತ ಅಂತ ಹೇಳಿ ಇದು ನನ್ನ ಖಾಸಗಿ ಭೇಟಿ, ಅದನ್ನೆಲ್ಲ ನಾನು ಹೇಳಕ್ ಆಗೋದಿಲ್ಲ. ಸೊ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಸೊ ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಂಡ್ರು ಬದ್ಧ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳುತ್ತೆ. ಸರ್, ಸಹೋದರರ ಮುಖಾಂತರ ಹೈಕಮಾಂಡ್ ಒತ್ತಡ ಹಾಕ್ಲಿಕ್ಕೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಕಳಿಸ್ಕೊಟ್ರು ಅಂತ ಅದು ನೀವ್ ಹೇಳ್ತಾ ಇರೋದು.